ಸೊ ನೋಡ್ರಿ ಫೈನಲ್ ಆಗಿ ನಾವು ಬಂದಿವಿ ಈಗ ಮಾಕೂಟಕ್ಕ. ಸೊ ಮಾಕೂಟದೊಳಗ ಒಂದು ಹೊಂಡ ಐತೆ, ಹೊಂಡ ತೋರಿಸ್ತೀನಿ ನಿಮ್ಗ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರ ಮಧ್ಯಾಹ್ನ ಊಟ ಟೈಮಿಗೆ ಇಲ್ಲಿಗೆ ಬರ್ಬೇಕು. ಸೊ ನಾವು ಕರೆಕ್ಟ್ 2 ಗಂಟೆ ಸುಮಾರು ಬಂದಿವಿ. ಇಲ್ಲೆಲ್ಲಾ ಟ್ರಂಕ್ ರೂಮ್ ಬಂದಿರ್ತಾರ. ಟ್ರಂಕ್ ದಾಗ ರೊಟ್ಟಿ ಬುತ್ತಿ ಅನ್ನ ಎಲ್ಲಾ ಇಟ್ಕೊಂಡ್ ಬಂದಿರ್ತಾರ. ಟ್ರಂಕ್ ದಾಗ ಬಟ್ಟಿ ರೊಕ್ಕ ಇಟ್ಕೊಂಡ್ ಬಂದ್ರಪ್ಪ ಅಂದ್ರ ಟ್ರಂಕ್ ದಾಗ ಬುತ್ತಿ ರೊಟ್ಟಿ ಊಟ ತಗೊಂಡ್ಬಂದಿರ್ತಾರ. ಸೊ ಇಲ್ಲಿ ಬಂದಂತ ಯಾತ್ರಿಕರಿಗೆ ಎಲ್ಲರಿಗೂ ಊಟ ಕೊಡ್ತಾರ. ಸೊ ಅದ್ರ ತಕ್ಕಂಗ ಅಮೌಂಟ್ ಇಸ್ಕೋತಾರ. ಕಾಯಿಪಲ್ಯ ದಿನಸ ರೊಟ್ಟಿ ಒಳಗ ಕಾಯಿಪಲ್ಯ ದಿನಸ ಎಲ್ಲಾ ಊಟ ಮಾಡಾಕ ಎಲ್ಲ ಇಟ್ಟಿರ್ತಾರಲ್ಲೇ. ಸೊ ಈ ಒಂದ್ ಮಾಕೂಟಕ್ಕೆ ಇನ್ನೊಂದು ದಕ್ಷಿಣ ಕಾಶಿ ಅಂತ ಕೂಡ ಕರಿತಾರ ಇಲ್ಲಿ. ಸೊ ಇಲ್ಲೆಲ್ಲ ಆರ್ಟಿಂಗ್ ಹಾಕ ಮಸ್ತ್ ಹೋಟೆಲ್ ಗಿಟಲ್ ಅದಾವು. ಸೊ ಒಳಗ್ ಬರ್ರಿ, ಒಳಗ್ ತೋರಿಸ್ತೀನಿ. ದಕ್ಷಿಣ ಕಾಶಿ ಅಂತಾನು ಕರಿತಾರ ಅಂತ ಹೇಳಿ ಅದಕ್ಕಂತ ಇಲ್ಲಿ ಬೋರ್ಡ್ ನೋಡ್ರಿ, ದಕ್ಷಿಣ ಕಾಶಿ ಅಂತಾನ ಐತಿ. ಸೊ ಶ್ರೀ ಕ್ಷೇತ್ರ ಮಾಕೂಟ ದಕ್ಷಿಣ ಕಾಶಿ ಅಂತಾನ ಬೋರ್ಡ್ ಐತಿ. ಸೊ ನೋಡ್ರಿಗ ಈಗ ಇನ್ನೊಂದು ಇದ್ರೊಳಗ ಹೊಂಡ ಐತಿ, ಆ ಕಡೆ ದೇವ್ರ ಐತಿ, ಅಂದ್ರೆ ಶಿವನ ಲಿಂಗು ಐತಿ. ಸೊ ಆ ಶಿವನ ಲಿಂಗುನು ತೋರಿಸ್ತೀನಿ ಈಗ ಸದ್ದ ನಿಮ್ಗ. ಬರ್ರಿ ಸದ್ದ ತೋರಿಸ್ತೀನಿ. ಇನ್ನೊಂದು ಹೊಂಡದ ಒಂದು ವಿಶೇಷತೆ ಐತಿ, ಆ ವಿಶೇಷತೆನ ತೋರಿಸ್ತೀನಿ ಬರ್ರಿ ಈಗ. ಸೊ ನೋಡ್ರಿ, ಸೌದತ್ತಿಗೆ ಹೋದವ್ರು ಎಲ್ಲರೂ ಈ ಕಡೆ ಬರ್ತಾರ. ಸೊ ಹೊಂಡದಿಂದ ಬರುವಂತ ನೀರ್ ಇದೆಲ್ಲ. ಸೊ ಎಲ್ಲಾರು ಜಳಕ ಮಾಡಕ್ ಕುಂತಾರ. ಸೊ ನೋಡ್ರಿ, ಜಳಕ ಮಾಡಿದವ್ರು ಎಲ್ಲಾರು ಆಲ್ಮೋಸ್ಟ್ ಇಲ್ಲೇ ಬಟ್ಟಿ ಗಿಟ್ಟಿ ಒಣಗಿಸ್ಕೊಂಡ್ ಬಂದ್ಬಿಡ್ತಾರ. ಸೊ ಇನ್ನೊಂದು ನಿಮ್ಗ ಈ ಮಾಕೂಟದೊಳಗೆ ತೋರಿಸ್ತೀನಿ ನಿಮ್ಗ. ಸೊ ಇಲ್ಲೆಲ್ಲಾ ಜಳಕ ಮಾಡ್ತಿರ್ತಾರ. ಸೊ ಒಳಗೆ ಇಳಿಬೇಕಂದ್ರೆ ಟಿಕೆಟ್ ಮಾಡ್ಯಾರ. ಅವಾಗ ಏನೋ ಟಿಕೆಟ್ ಇದ್ದಿಲ್ಲ, ಏನೂ ಇದ್ದಿಲ್ಲ. ಸೊ ಈಗ ಎಲ್ಲ ಟಿಕೆಟ್ ಮಾಡ್ಯಾರ. ಸೊ ನೋಡ್ಬೋದು ನೀವು. ಇನ್ನೊಂದು ಇಲ್ಲೇ ಜಳಕ ಮಾಡಕಂತಾರ, ತೋರಿಸ್ತೀನಿ ಬರ್ರಿ. ಸೊ ನೋಡ್ರಿ, ಅವಾಗ ಇವು ಏನು ಇದ್ದಿದ್ದಿಲ್ಲ, ಇವೆಲ್ಲ ಏನು ಇದ್ದಿದ್ದಿಲ್ಲ. ಸುಮ್ಮನೆ ಮ್ಯಾಲಿದ್ದ ಆರು ತೆಗೆದು ಬಿಡ್ತಿದ್ದೆ ನಾವು. ಈಗ ಎಲ್ಲಾ ಕಡೆನೂ ಈಗ ಬ್ಯಾರಿಕೇಡ್ ಮಾಡ್ಯಾರ. ಸೊ ಹೈಟ್ ಆಗಿ ಅಂದ್ರೆ ಒಟ್ಟ ಯಾರಿಗೂ ರೊಕ್ಕ ಇರ್ಲಾರ್ದ ಇಳಿಬಾರ್ದಂತಂದ ಇದು ಒಂದು ಮಾಡ್ಯಾರ. ಸೊ ನಾವು ಅವಾಗ ಜಗ್ಗಿ ಸೈಡ್ ಇದ್ರೊಳಗ. ಸೊ ಇಲ್ಲಿ ಇರೋಂತಾರ ಎಲ್ಲರೂ ಆಲ್ಮೋಸ್ಟ್ ನಮ್ ದೋಸ್ತರ ಇವ್ರು. ಸೊ ಇನ್ನೊಂದು ನಿಮಗ್ ಒಂದು ವಿಶೇಷತೆ ಅಂತಂದ್ರೆ ಬರ್ಲಿ ನೋಡ್ಲಿ. ಫಸ್ಟಿಗೆ ಇದು ಎಲ್ಲ ಫ್ರೀ ಇತ್ತ, ಅಂದ್ರೆ ಇಲ್ಲಿ ಒಳಗೆ ಈಸಾಡೋದು ಎಲ್ಲ ಫ್ರೀ ಇತ್ತ. ಸೊ ಈಗ ರೊಕ್ಕ ಮಾಡ್ಯಾರ, 10 ರೂಪಾಯಿ ಮಾಡ್ಯಾರ. ಇಲ್ಲಿ ಕಾಣತ್ತಲ್ಲ ನಿಮ್ಗೆ, ಇಲ್ಲಿ ಅಲ್ಲಿ ನಮ್ ಕಿರಣ್ ಬ್ರೋ ನಿಂತ ನೋಡ್ಬೋದು ನೀವು. ಈಗ ಅಲ್ಲಿ ಏನ್ ಕಿಂಡಿ ಕಾಣತ್ತಲ್ಲ, ಅಲ್ಲೇ ಕೋಣೆ ಲಿಂಗೇಶ್ವರ ಅಂತ ಐತಿ, ಅಂದ್ರೆ ಶಂಕರ್ಲಿಂಗ ಐತಿ. ಇಲ್ಲಿ ಒಳಗ ನೀರಿನ ಒಳಗ್ ಹೋಗಿ ಆ ಕಡೆ ಒಂದು ಶಿವಂದು ಮೂರ್ತಿ ಐತಿ, ಅದು ಕಾಣಂಗಿಲ್ಲ. ಸೊ ಅದು ಟಚ್ ಮಾಡಿದ್ರೆ ಅಷ್ಟೇ ನಾವು ಕರೆಕ್ಟ್ ಅಂದ್ರೆ ಗೊತ್ತಾಗುತ್ತೆ ಶಿವ ಐತೆ ಅಂತಂದ. ಎಲ್ಲರಿಗೂ ಟಚ್ ಮಾಡೋದಾಗಲ್ಲ. ಇದು ಒಂದು ಬ್ರೀತಿಂಗ್ ಎಕ್ಸರ್ಸೈಸ್ ಸಮಕ ಆಗುತ್ತೆ. ಒಳಗೆ ನೀರಿನ ಒಳಗೆ ಹೋಗಿ ಕೇಸಿ ಹೊಳ್ಳಿ ಹೊರಗೆ ಬರ್ಬೇಕಂದ್ರೆ ಅಷ್ಟು ಸರಳ ಅಲ್ಲ. ನೀರಿನ ಒಳಗೆ ಮುಣಿ ಕೇಸಿ ಹೊಳ್ಳಿ ಮತ್ತೆ ಹೊರಗೆ ಬರ್ಬೇಕು. ಸೊ ಹೊರಗೆ ಬಂದು ಮತ್ತೆ ಒಳಗೆ ಶಿವಲಿಂಗ ಐತಿ, ಶಿವಲಿಂಗ ನೋಡಿ ಹೊಳ್ಳಿ ಹೊರಗೆ ಬರ್ಬೋದು. ಸೊ ಇದು ಒಂದು ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ಶಿವನ ಲಿಂಗು ಮುಟ್ಟುವಂಥದ್ದು ಒಂದು ವಿಶೇಷತೆ ಐತಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲೊಂದು 3-4 ಪಿಕ್ಚರ್ ಶೂಟಿಂಗ್ ಆಗ್ಯಾವ. ನಮ್ದು ನಟ ಸಾರ್ವಭೌಮ, ನಮ್ಮ ಪುನೀತ್ ರಾಜ್ಕುಮಾರ್ ನಟ ಸಾರ್ವಭೌಮ ಆಗಿರ್ಬೋದು. ಮತ್ ಒಳ್ಳೆ ಇನ್ನ ಸಿಕ್ಕಾಪಟ್ಟೆ ಪಿಕ್ಚರ್ ಶೂಟಿಂಗ್ ಆಗ್ಯಾವ. ಮೊನ್ನೆ ಒಂದ್ ಯಾವ್ದೋ ಪಿಕ್ಚರ್ ಶೂಟಿಂಗ್ ಆಯ್ತು. ಇಲ್ಲೆಲ್ಲ ಶಿವನ ಲಿಂಗುನ ಅದಾವ. ಈಗ ಇಲ್ಲಿ ಶಿವನ ಲಿಂಗು, ಆಗ ಅಲ್ಲಿ ಶಿವನ ಲಿಂಗು. ಮಹಾಕೂಟ ಎದಕ್ಕಂತಾರಪ್ಪ, ದಕ್ಷಿಣ ಕಾಶಿ ಎದಕ್ಕಂತಾರ ಅಂತಂದ್ರ ಅಲ್ಲೇ ಐತಲ್ಲ ನಿಮ್ ಗುಡಿ ಕಾಣ್ತಿರ್ಬೋದು. ಆ ಗುಡಿ ಬಗ್ಗೆ ಒಂದು ವಿಶೇಷತೆ ಐತಿ. ಸೊ ನೋಡ್ಬೋದು ನೀವು. ಈಗ ಅವಾಗ ನಾವೆಲ್ಲ ಇದ್ರೊಳಗೆ ಸಿಕ್ಕಾಪಟ್ಟೆ ಈಸಾಡಿವಿ, ಸಿಕ್ಕಾಪಟ್ಟೆ ಇದೇ ಅದಕ್ಕೇನ್ ಸ್ಟ್ಯಾಚ್ಯೂದ ಒಂದು ಕಟಂಜಲಿ ಮಾಡ್ಯಾರಲ್ಲ, ಅದ್ರ ಏನ್ ಇರ್ತಿದ್ದಿಲ್ಲ, ಅದ್ರ ಮ್ಯಾಗ ಹತ್ತಿ ಜಿಗಿತಿದ್ವಿ ನಾವು. ಅವಾಗ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಆಗುತ್ತೆ ಇದ್ರೊಳಗ. ಇಲ್ಲೇ ನೀವು ಅನ್ಸುತ್ತ ಒಳಗೆ ಶಿವನ್ ಲಿಂಗು ಐತೆ. ಶಿವನ್ ಲಿಂಗು ನೋಡ್ಬೇಕಪ್ಪ ಅಂತಂದ್ರೆ ನೀರಿನ ಮುಖಾಂತರ ಒಳಗೆ ಹೋಗ್ಬೇಕು. ಸೊ ಅಂದಾಗ ಶಿವನ್ ಮೂರ್ತಿ ಕಾಣುತ್ತಾ, ಶಿವನ್ ಲಿಂಗು ಕಾಣುತ್ತಾ. ಈಗ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಇಲ್ಲಿ ಶಿವಂದು ಲಿಂಗು ಐತಿ. ಸೊ ಆ ಲಿಂಗು ತೋರಿಸ್ತೀನಿ ನಿಮ್ಗೆ. ದಕ್ಷಿಣ ಕಾಶಿ ಅಂತ ಎದಕ್ಕಂತಾರ ಅದನ್ನ ಹೇಳ್ತೀನಿ ನಿಮ್ಗೆ. ಇಲ್ಲಿ ಐತಿ ನೋಡ್ರಿ, ಅದು ಗುಡಿ ಟೆಂಪಲ್ ಇದೆ. ಇದ್ರ ಮುಂದಾಶಿ ಹೋಗಂಬ ಬರ್ರಿ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರ ಈ ಒಂದು ನೀರ್ ಏನದಾವಲ್ಲ, ಈ ಮಾಕೂಟದೊಳಗ ಇರೋಂತ ನೀರ್ ಇಲ್ಲಿ ಕಾಣ್ತಾವಲ್ಲ, ಈ ನೀರು ಎಲ್ಲಿದ ಉದ್ಭವ ಅನ್ನೋದು ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನ ನೀರ್ ಎಲ್ಲಿದ ಉದ್ಭವ ಅಂತಂದ್ ಕಣ್ ಹಿಡಿಯಕ್ ಬಂದವ್ರು ಯಾರ ಕೈಲಿನೂ ಆಗಿಲ್ಲ. ಸೊ ಕಣ್ ಹಿಡಿಯೋದ ಅಸಾಧ್ಯ ಇದೆ. ಯಾಕಂದ್ರೆ ಇದೊಂದು ಶಿವನ ಒಂದು ಪವಾಡ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಷ್ಟು ನೀರ್ ಬರ್ತಾವ ಅಂತಂದ್ರೆ ಎಲ್ಲಿರೋ ಒಂದಾಕ್ ಇರ್ಬೇಕ. ಬಟ್ ಎಲ್ಲಿ ಸಿಗೋವಲ್ದು, ಎಷ್ಟು ಮಂದಿ ನೋಡಿದ್ರು ಯಾರಿಗೂ ಸಿಗೋವಲ್ದು. ಸೊ ನೋಡ್ಬೋದು, ಇಲ್ಲಿ ಶಿವನ ಮೂರ್ತಿಗಳು ಬಾಳ ಅದಾವ. ಈಗ ಅಲ್ಲಿ ಶಿವನ್ ಲಿಂಗು ಐತಿ, ಎಲ್ಲ ಶಿವನ್ ಬಸದಿಗಳು ಅದಾವು. ಈಗ ಇಲ್ಲೊಂದು ಶಿವನ್ ಲಿಂಗು ಐತಿ, ಅಲ್ಲೊಂದು ಶಿವನ್ ಲಿಂಗು ಐತಿ. ಆಮೇಲೆ ಸಿಕ್ಕಾಪಟ್ಟೆ ಶಿವನ್ ಲಿಂಗುಗಳು ಬಾಳ ಅದಾವ. ಇಲ್ಲೆಲ್ಲ ನಂಬರ್ ಹಾಕಿ ಅವಾಗ ಕಲ್ಲು ಎತ್ತಿ ಜೋಡಿಸಿಟ್ಟಾರ. ಸೊ ಈ ಒಂದು ನೀರು ಎಲ್ಲಿಂದ ಬರ್ತನ್ನೋದು ಇನ್ನೋರಿಗೆ ಯಾರಿಗೂ ಕಂಡು ಹಿಡಿಯೋದು ಆಗಿಲ್ಲ.
ಸೊ ನೋಡ್ಬೋದು ನೀವು, ನೀರ್ ಮಾತ್ರ ಸಿಕ್ಕಾಪಟ್ಟೆ ಸ್ವಚ್ಛ ಅದಾವ. ಈಗ ಸ್ವಚ್ಛನ ಅದಾವ, ಒಳಗೆ ಶಿವನ್ ಲಿಂಗುನ ಐತಿ. ಅದ ಮಲ್ಲೇಶ ತಳಗಳದು ವಿಡಿಯೋ ಮಾಡ್ಕೊಂಬರ್ಬೇಕೇನ ಇಲ್ಲಿ ಕಾಣುತ್ತ ಅನ್ಸತ್ ನಿಮ್ಗ. ಸೊ ಈ ತರ ನಾವು ಅವಾಗ ಇದ ಹೋದ ವರ್ಷ ನಾವು ಬಂದು ಸಿಕ್ಕಾಪಟ್ಟೆ ಈ ತರ ಎಲ್ಲಾ ಮಾಡಿವಿ. ಒಬ್ಬರ ಮ್ಯಾಗ ಒಬ್ರು ನಿಂತ ಅದ ನೀರ್ನ್ಯಾಗ ಒಬ್ಬರ ಮ್ಯಾಗ ಒಬ್ರು ನಿಂತ ಕೇಸಿ ಮ್ಯಾಗ ಒಬ್ಬ ಆಯ್ತು ಕೇಸಿ ಅಲ್ಲಿದ್ದ ಮ್ಯಾಗ ಜಿಗಿದ್ ಬಿಡೋದು. ಸೊ ನೋಡ್ಬೋದಾಗ ಸೊ ಈ ತರ ಎಲ್ಲ ನಾವು ಜಗ್ಗಿ ಆಟ ಆಡಿವಿ. ಸೊ ಮಲ್ಲೇಶನು ಫುಲ್ ಸೆಲ್ಫಿ ಸ್ಟಿಕ್ ತಕೊಂಡ್ ವಿಡಿಯೋ ಮಾಡಾಕ ಹೇಳಿದ್ಬಿಟ್ಟ ತಳಗ ಅವ್ನ ಪರ್ಮಿಷನ್ ಕೇಸಿ. ಸೊ ನೋಡ್ಬೋದಾಗ ಫುಲ್ ಸಿಕ್ಕಾಪಟ್ಟೆ ಚಿರಾಡೋದೇನೋ ಒದರಾಡೋದೇನೋ ಸಿಕ್ಕಾಪಟ್ಟೆ ಮಂದಿ ಫುಲ್ ಎಂಟರ್ಟೈನ್ಮೆಂಟ್ ಆಗತ್ತ. ನೀವು ನೋಡ್ಬೋದು ಇದು ಶಿವನ್ ಲಿಂಗು ನಾಳಿನೆಲ್ಲ ಇದ ಶಿವಂದ್ ಐತಿ. ಸೊ ಇವ ನಮ್ ದೋಸ್ತ್ ನೋಡ್ರಿ, ಇವ ನಮ್ ದೋಸ್ತ್ ಇವ. ಸೊ ಇಲ್ಲಿದ್ದ ಸೀದಾ ಇಲ್ಲೇ ಮುಂದೊಂದ್ ಸಾಸಿವೆ ಕಾಳು ಗಣಪ ಅಂತ ಐತಿ ಒಳಗ. ಸೊ ಆ ಗಣಪತಿನ ತೋರಿಸ್ತೀನಿ ಈಗ ನಾನು. ಇಲ್ಲಿ ನೋಡ್ರಿ ಶಿವಂದಾಗ ಅಂಗಸ್ತೇಶ್ವರ ಮಂದಿರ ಅಂತ ಐತಿ. ಸೊ ಇದನ್ನು ಶಿವಂದು ಮಂದಿರ ಐತಿ. ನೋಡ್ಲಿ ಈಗ ಅಲ್ಲೆಲ್ಲ ಹೋಗಿ ಬನ್ನಿ, ಮಾಡಿ ಬಾಕಂತ ತಡಿ ಒಂದ್ 5 ನಿಮಿಷ. ಸೊ ನೋಡ್ಬೋದು ನೀವು ಇಲ್ಲಿ ನವಗ್ರಹಗಳಂದ್ರ 9 ಗ್ರಹಗಳದಾವ. 9 ದಿಕ್ಕಿಗೆ ಒಂದೊಂದು ಇರ್ತಾವಲ್ಲ ಹಂಗತರ ಅದಾವ. ಸೊ ಇನ್ನೊಂದು ನಿಮ್ಗೆ ಇಲ್ಲಿ ನಂದಿ ಐತಿ ನೋಡ್ರಿ. ಮಹಾಕೋಟೇಶ್ವರ ಒಳಗೆ ಲಿಂಗು ತೋರಿಸ್ಬೋದು ನಿಮ್ಗ. ನೋಡ್ಬೋದು ನೀವು ಲಿಂಗು ತೋರಿಸ್ತೀನಿ ಬರ್ರಿ, ಒಳಗೆ ಬಂತೀನಿ ಈಗ. ನೋಡ್ಬೋದು ನೀವು. ಸೊ ನೀವು ನೋಡ್ಬೋದ, ನಾ ಇಲ್ಲಿ ಈಗ ಮಹಾಕೂಟವನ್ನು ತೋರಿಸಿನಿ. ಸೊ ಅದ್ರ ಮುಂದ ನಂದಿನೇ ಐತಿ. ಸೊ ನಂದಿನೂ ತೋರಿಸಿನಿ. ನಾನು ನಿಮ್ಗೆ ಹೇಳಿದ್ನಲ್ಲ ಸಾಸಿವೆ ಕಾಳಿನ ಗಣೇಶ ಅಂದ್ರೆ ಇದ ನೋಡ್ರಿ. ಇದು ಸೇಮ್ ಗಣೇಶನ ಹಿಂದ ನಂದಿ ಐತಿ. ನಂದಿ ಆ ಕಡೆ ಐತಿ. ಮಹಾಕೋಟೇಶ್ವರ ಅಂದ್ರೆ ಶಿವನ ಲಿಂಗು ಐತಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ. ಸೊ ಪಾರ್ಟ್ 2ನ ಇದ್ರ ಮುಂದಿನ ಭಾಗದಾಗ ಹಾಕ್ತೀನಿ ನೋಡ್ರಿ. ಅದ್ರೊಳಗ ಏನಿರ್ತಪ್ಪ ಅಂತಂದ್ರ ಒಂದು ಶಿವ ಮಂದಿರದ ಬಗ್ಗೆ ಇರುತ್ತ, ಇನ್ನೊಂದು ಏನಪ್ಪಾ ಅಂದ್ರ ಬನಶಂಕರಿ ಜಾತ್ರಿ. ಸೊ ಆ ಜಾತ್ರೆ ಹೆಂಗಾಗತ್ತ, ತೇರ್ ಹೆಂಗ್ ಹೇಳ್ತಾರ ಎಲ್ಲ ಅದ್ರ ಬಗ್ಗೆ ತೋರಿಸ್ತೀನಿ ನಿಮಗ, ನೋಡಂತ್ರಿ.